ಹೆಲೋ ಮಕ್ಕಳೇ, ಜ್ಞಾನಸುರಭಿ ಕನ್ನಡಕ್ಕೆ ನಿಮ್ಮೆಲ್ಲರಿಗೆ ಸ್ವಾಗತ. 10ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ 11 ವಿದ್ಯುತ್ ಶಕ್ತಿ ಪಾಠಕ್ಕೆ ಸಂಬಂಧಿಸಿದಂತೆ ಕಳೆದ ತರಗತಿಯಲ್ಲಿ ನಾವು ಮಾತಾಡಿದ್ವಿ. ಇವತ್ತಿನ ಅವಧಿಯಲ್ಲಿ ಅದರ ಮುಂದುವರೆದ ಭಾಗ ವಿದ್ಯುತ್ ಮಂಡಲದ ಚಿಹ್ನೆಗಳು ಮತ್ತು ಓಮ್ನ ನಿಯಮ. ಬನ್ನಿ, ತಡ ಏಕೆ ನೋಡಿ. ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವಂತಹ ಸಾಂಪ್ರದಾಯಿಕ ಚಿಹ್ನೆಗಳು. ಮಕ್ಕಳೇ, ಈ ಒಂದು ಕಾಣಿಸ್ತಾ ಇರತಕ್ಕಂಥ ಚಿತ್ರದಲ್ಲಿ ಸುಮಾರು 11 ಚಿಹ್ನೆಗಳಿವೆ. ಈ 11 ಚಿಹ್ನೆಗಳಲ್ಲಿ ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗಿರ್ತಕ್ಕಂತಹ ಚಿಹ್ನೆಗಳು 5 ಚಿಹ್ನೆಗಳು. ಒಂದು ಕ್ರಮ ಸಂಖ್ಯೆ 1, ಕ್ರಮ ಸಂಖ್ಯೆ 5, ಕ್ರಮ ಸಂಖ್ಯೆ 6, ಕ್ರಮ ಸಂಖ್ಯೆ 8 ಮತ್ತು 9. ಇವು ವೆರಿ ಇಂಪಾರ್ಟೆಂಟ್. ವಿದ್ಯುತ್ ಕೋಶದ ಚಿಹ್ನೆ ನೋಡ್ರಿ ಈ ರೀತಿಯಾಗಿದೆ. ಮತ್ತು ನಿಮಗೆ ವಿದ್ಯುತ್ ಕೋಶ ಅಥವಾ ವಿದ್ಯುತ್ ಕೋಶಗಳ ಸಂಯೋಜನೆ ಈ ರೀತಿಯಾಗಿದೆ. ಹೌದಾ? ತೆರೆದ ಸ್ವಿಚ್ ಅಂದರೆ ಇದು ಆಫ್ ಆಗಿರ್ತಕ್ಕಂಥದ್ದು. ಮುಚ್ಚಿದ ಸ್ವಿಚ್ ಇದು ಆನ್ ಇರುವಂಥದ್ದು. ಮತ್ತು ತಂತಿಯು ಸೇರುವ ಸ್ಥಳ, ಸೇರ್ಪಡೆ ಇಲ್ಲದೆ ದಾಟಿದ ತಂತಿ, ರೋಧಕ, ರಿಯೋಸ್ಟಾಟ್ ಅಥವಾ ಪರಿವರ್ತಿಸಬಹುದಾದ ರೋಧ. ಈ ಚಿಹ್ನೆಗಳು ನಿಮಗೆ ವೆರಿ ಇಂಪಾರ್ಟೆಂಟ್ ಇರುತ್ತದೆ. ಅಭ್ಯಾಸ ಮಾಡಿರಿ. ಬನ್ನಿ, ಮುಂದಿನದಾಗಿ ಓಮ್ನ ನಿಯಮ. ಏನು ಓಮ್ನ ನಿಯಮ ಅಂದರೆ, 1827ರಲ್ಲಿ ಜರ್ಮನಿಯ ಭೌತವಿಜ್ಞಾನಿ ಜಾರ್ಜ್ ಸೈಮನ್ ಓಮ್ ಎನ್ನುವಂತಹ ವಿಜ್ಞಾನಿ ಯಾವುದೇ ಒಂದು ಲೋಹದ ತಂತಿಯ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ಅದರ ತುದಿಗಳ ವಿಭವಾಂತರಗಳಿಗಿರುವ ಪರಸ್ಪರ ಸಂಬಂಧವನ್ನು ಕಂಡುಹಿಡಿದನು. ಈ ನಿಯಮವನ್ನೇ ಓಮ್ನ ನಿಯಮ ಎನ್ನುವರು. ಮಕ್ಕಳೇ, ನಿಮಗೆ ಬಹು ಆಯ್ಕೆ ರೂಪದಲ್ಲಿ ಪ್ರಶ್ನೆ ಬರಬಹುದು. ಓಮ್ನ ನಿಯಮವು ಯಾವುದರ ಸಂಬಂಧವನ್ನು ತಿಳಿಸುತ್ತದೆ ಎಂದರೆ ವಿದ್ಯುತ್ ಪ್ರವಾಹ ಇದೆ ನೋಡಿರಿ, ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ವಿಭವಾಂತರಗಳಿಗಿರುವಂತಹ ಪರಸ್ಪರ ಸಂಬಂಧವನ್ನು ವ್ಯಕ್ತಪಡಿಸುತ್ತದೆ. ನೋಡಿ, ಇವರೇ ಜಾರ್ಜ್ ಸೈಮನ್ ಅನ್ನುವಂತಹ ವಿಜ್ಞಾನಿ. ಹಾಗಾದರೆ ಇದು ಓಮ್ನ ನಿಯಮವನ್ನು ಯಾರು ಕಂಡುಹಿಡಿದು ಅದು ಯಾವುದರ ಬಗ್ಗೆ ತಿಳಿಸುತ್ತದೆ ಅನ್ನುವಂಥದ್ದು ಆಯಿತು. ಹಾಗಾದರೆ ಓಮ್ನ ನಿಯಮ ಎಂದರೇನು? ಬನ್ನಿ, ಹಾಗಾದರೆ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇದನ್ನು ಓಮ್ನ ನಿಯಮ ಎಂದು ಕರೆಯುವರು. ನೋಡಿರಿ, ಏನು ಹೇಳ್ತದೆ ಓಮ್ನ ನಿಯಮ? ಸ್ಥಿರವಾದ ತಾಪಮಾನದಲ್ಲಿ, ತಾಪ ಸ್ಥಿರವಾಗಿದ್ದಾಗ ಮಾತ್ರ ಈ ನಿಯಮ ಅಪ್ಲೈ ಆಗುತ್ತದೆ. ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ನೋಡಿರಿ, ವಿಭವಾಂತರ ಅಂದರೆ ವಿ ಯಾವುದಕ್ಕೆ ನೇರ ಅನುಪಾತದಲ್ಲಿರುತ್ತದೆ? ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಈ ಒಂದು ಚಿಹ್ನೆ ಇದೆಯಲ್ವಾ, ಈ ಒಂದು ಚಿಹ್ನೆಯನ್ನು ನೇರ ಅನುಪಾತ ಅಂತ ಕರಿತೀವಿ. ನೇರ ಅನುಪಾತದ ಚಿಹ್ನೆ ಇಂಗ್ಲೀಷ್ನಲ್ಲಿ ಪ್ರಪೋರ್ಷನಲ್ ಅಂತಾರೆ. ವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತೇಳಿ ಕರಿತೀವಿ ಮಕ್ಕಳೇ. ನೋಡಿ, ವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಇದು ಪ್ರಪೋರ್ಷನಲ್ ಅನ್ನುವಂಥದ್ದು ನೇರ ಅನುಪಾತದ ಚಿಹ್ನೆ. ನೇರ ಅನುಪಾತದ ಚಿಹ್ನೆ. ಹೀಗೆ ಈ ಒಂದು ಚಿಹ್ನೆಯನ್ನು ತೆಗಿಬೇಕಾದರೆ ನಾವು ಏನು ನೇರ ಅನುಪಾತದ ಚಿಹ್ನೆ ಇದೆಯಲ್ವಾ, ಈ ಚಿಹ್ನೆಯನ್ನು ತೆಗೆದು ವಿ = ಹಾಕಬೇಕಾದ್ರೆ
ಇಲ್ಲಿ ನಾವು ಒಂದು ಸ್ಥಿರಾಂಕವನ್ನು ಸೇರಿಸಬೇಕಾಗುತ್ತದೆ. ಸ್ಥಿರಾಂಕವನ್ನು ಸೇರಿಸಬೇಕಾಗ್ತದೆ. ಇಲ್ಲಿ ಇರೋದು ಹಂಗೆ ಇರುತ್ತದೆ. ವಿ ಈಸ್ ಈಕ್ವಲ್ ಟು ಐ ಆರ್ ಇಂಟು ಐ ಅಂತೇಳಿ ಕರಿತೀವಿ. ಆರ್ ಇಂಟು ಐ. ಈ ಆರ್ ಅಂದರೆ ಸ್ಥಿರಾಂಕ. ಈ ಸ್ಥಿರಾಂಕವನ್ನೇ ನಾವೇನಂತ ಕರಿತೀವಿ? ರೋಧ ಅಂತೇಳಿ ಕರಿತೀವಿ. ರೋಧ. ನೋಡಿರಿ, ನಿಮಗೆ ಆಗಲೇ ಹೇಳಿದ್ವಿ, ವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂದರೆ ವಿದ್ಯುತ್ ವಿಭವಾಂತರ ಹೆಚ್ಚಾದರೆ ವಿದ್ಯುತ್ ಪ್ರವಾಹವೂ ಸಹಿತ ಹೆಚ್ಚಾಗುತ್ತದೆ ಅಲ್ವಾ? ಇಲ್ಲಿ ನಾವು ವಿ ಈಸ್ ಈಕ್ವಲ್ ಟು ಆರ್ ಐ ಅಂತ ಕರಿತೀವಲ್ಲ, ಈ ಆರನ್ನು ನಾವು ರೋಧ ಅಂತೇಳಿ ಕರಿತೀವಿ ಮಕ್ಕಳೇ, ರೋಧ. ಹಾಗಾದರೆ ರೋಧ ಎಂದರೇನು? ಬನ್ನಿ ನೋಡೋಣ. ನೋಡಿರಿ, ರೋಧವು ವಾಹಕದ ಒಂದು ಗುಣವಾಗಿದ್ದು ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಪ್ರವಾಹವನ್ನು ವಿರೋಧಿಸುತ್ತದೆ. ರೋಧದ SI ಏಕಮಾನ ಓಮ್. ಇದನ್ನು ಗ್ರೀಕ್ ಅಕ್ಷರವಾದ ಈ ಒಂದು ಚಿಹ್ನೆಯಿಂದ ಏನು ಮಾಡಲಾಗುತ್ತದೆ? ಗುರುತಿಸುವರು ಮಕ್ಕಳೇ. ನೋಡಿರಿ, ರೋಧ ಎಂದರೇನಿಲ್ಲ, ವಾಹಕದಲ್ಲಿ ಪ್ರವಹಿಸುವ ವಾಹಕ ಇರುತ್ತಲ್ಲ, ಆ ವಾಹಕದಲ್ಲಿ ಪ್ರವಹಿಸುವ ವಿದ್ಯುತ್ ಆವೇಶಗಳಿಗೆ ಪ್ರತಿರೋಧವನ್ನು ಉಂಟು ಮಾಡುವಂಥದ್ದು. ಇದನ್ನು ನಾವೇನಂತ ಕರಿತೀವಿ? ರೋಧ ಅಂತೇಳಿ ಕರಿತೀವಿ. ನೋಡಿರಿ, ಇಲ್ಲಿದೆಯಲ್ಲ ಈ ಚಿಹ್ನೆ, ಇದು ರೋಧಕದ ಚಿಹ್ನೆ. ಇದು ರೋಧ ಒಂದು ವಸ್ತು, ರಿಜಿಸ್ಟರ್ ಅಂತ ಕರಿತೀವಿ. ಅದರ ಒಂದು ಸಿಂಬಲ್ ಏನಪ್ಪ ಅಂತಂದ್ರೆ ರೋಧದ ಸಿಂಬಲ್ ಈ ರೀತಿಯಾಗಿದೆ. ನಾವು ಆಲ್ರೆಡಿ ನೋಡಿದ್ವಿ. ಎಲ್ಲಿ? ವಿದ್ಯುತ್ ಮಂಡಲದಲ್ಲಿ ಬಳಸುವ ಸಾಮಾನ್ಯ ಚಿಹ್ನೆಗಳಲ್ಲಿ ರೋಧದ ಚಿಹ್ನೆ ಈ ರೀತಿಯಾಗಿದೆ. ಇದು 1 ಅಂಕಕ್ಕೆ ನಿಮಗೆ ಇಂಪಾರ್ಟೆಂಟ್ ಇರುತ್ತದೆ. ಅಭ್ಯಾಸ ಮಾಡಿ ಮಕ್ಕಳೇ. ಈ ಏನು ರೋಧ ಇದೆ ಅಲ್ವಾ, ಈ ರೋಧವನ್ನು ನಾವೇನು ಮಾಡೋಕ್ಕಾಗುವುದಿಲ್ಲ, ಬದಲಾಯಿಸಲು ಸಾಧ್ಯವಿಲ್ಲ. ಅಂದರೆ ಇದರ ಒಂದು 2 ಓಮ್ ಇದೆ ಅಂತಂದರೆ, ಇದರ ಒಂದು ರೋಧವು 2 ಓಮ್ ಇದೆ ಅಂತಂದರೆ ಅದು ಕಾನ್ಸ್ಟೆಂಟ್, ಅಂದರೆ ಯಾವುದೇ ರೀತಿಯ ಬದಲಾವಣೆ ಮಾಡಲು ಸಾಧ್ಯವಿಲ್ಲ, ಅದು ಸ್ಥಿರವಾಗಿರುತ್ತದೆ. ಏನು ರೋಧದ ಒಂದು ವಾಹಕದ ರೋಧ ಇರುತ್ತಲ್ವ, ಈಗ ನೈಕ್ರೋಮ್ ತಂತಿ ಅನ್ಕೊಳ್ರಿ. ನೈಕ್ರೋಮ್ ತಂತಿಯ ರೋಧ 4 ಓಮ್ ಇದೆ ಅಂದ್ಕೊಳ್ರಿ. 4 ಓಮ್. ಈ 4 ಓಮನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಅದು ಸ್ಥಿರವಾಗಿರುತ್ತದೆ. ನೋಡಿ ಮಕ್ಕಳೇ, ಇಲ್ಲಿ ಆವೇಶಗಳು ಏನು ಬ್ಲೂ ಕಲರ್ನಲ್ಲಿ ಇದ್ದಾವಲ್ಲ, ಇವು ಆವೇಶಗಳು ಚಲಿಸ್ತಾ ಇದ್ದಾವೆ. ಆ ಆವೇಶಗಳಿಗೆ ಇವೇನು ಚುಕ್ಕೆಗಳಿದಾವಲ್ಲ, ಈ ಚುಕ್ಕೆಗಳು ಆ ಒಂದು ಚಲಿಸುವಂಥ ಆವೇಶಗಳಿಗೆ ಅಡೆತಡೆಯನ್ನು ಉಂಟು ಮಾಡ್ತಾ ಇದ್ದಾವೆ. ಈ ವಾಹಕದಲ್ಲಿ ಈ ಆವೇಶಗಳ ಚಲನೆ ಅಥವಾ ಪ್ರವಾಹವನ್ನು ವಿರೋಧಿಸುವಂತಹ ಗುಣವನ್ನು ನಾವೇನಂತ ಕರಿತೀವಿ? ರೋಧ ಅಂಥೇಳಿ ಕರಿತೀವಿ. ಹಾಗಾದರೆ ಒಂದು ರೋಧ ಎಂದರೇನು? ಬನ್ನಿ ನೋಡೋಣ. ಯಾವುದೇ ಪ್ರವಾಹದ 2 ತುದಿಗಳ ನಡುವಿನ ವಿಭವಾಂತರವು 1 ವೋಲ್ಟ್ ಆಗಿದ್ದು ಮತ್ತು ಅದರ ಮೂಲಕ 1 ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸಿದಾಗ ವಾಹಕದ ರೋಧ R 1 ಓಮ್ ಆಗಿರುತ್ತದೆ ಮಕ್ಕಳೇ. ಅಂದರೆ ಇಲ್ಲಿದೆ, 1 ರೋಧ ಅಥವಾ 1 ಓಮ್ ರೋಧ ಈಸ್ ಈಕ್ವಲ್ ಟು 1 ವೋಲ್ಟ್ ಡಿವೈಡೆಡ್ ಬೈ 1 ಆಂಪಿಯರ್ ವಿದ್ಯುತ್ ಪ್ರವಾಹ ಅಂಥೇಳಿ ಕರಿತೀವಿ.
ಒಂದು ರೋಧದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹವು ಅದರ ರೋಧಕ್ಕೆ ವಿಲೋಮಾನುಪಾತವನ್ನು ಹೊಂದಿರುತ್ತದೆ. ಈ ರೋಧವನ್ನು ದ್ವಿಗುಣಗೊಳಿಸಿದರೆ ವಿದ್ಯುತ್ ಪ್ರವಾಹದ ದರವು ಅರ್ಧದಷ್ಟಾಗುತ್ತದೆ. ಅಂದರೆ ಮಕ್ಕಳೇ ನೋಡ್ರಿ, ರೋಧವನ್ನು ಏನು ಒಂದು ರೋಧ ಇದೆ ಅಲ್ವಾ, 1 ಓಮ್ ರೋಧವನ್ನು ದ್ವಿಗುಣಗೊಳಿಸಿದಾಗ ಅಂದರೆ 2 ಓಮ್ ರೋಧ ಇದೆ ಅಂದ್ಕೊಳ್ರಿ. ಈ 1 ಓಮ್ ರೋಧ ಇದ್ದಲ್ಲಿ 4 ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸ್ತಾ ಇದೆ. ರೋಧ ಎಷ್ಟಿದೆ? 1 ಓಮ್ ಇದೆ. ಆಗ ವಿದ್ಯುತ್ ಪ್ರವಾಹ ಎಷ್ಟಿದೆ? 4 ಆಂಪಿಯರ್ ಇದೆ. ಅದನ್ನು ದ್ವಿಗುಣಗೊಳಿಸಿದಾಗ, ರೋಧವನ್ನು ದ್ವಿಗುಣಗೊಳಿಸಿದಾಗ ಅಂದರೆ 2 ಆಂಪಿಯರ್ ರೋಧ ಇದ್ದಾಗ ವಿದ್ಯುತ್ ಪ್ರವಾಹ ಎಷ್ಟಾಗುತ್ತದೆ? 2 ಅರ್ಧದಷ್ಟು ಕಡಿಮೆಯಾಗುತ್ತದೆ. ಅರ್ಧ ಅಂದರೆ 2 ಆಂಪಿಯರ್ ಆಗುತ್ತದೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ನೋಡ್ರಿ, ನಾವು ಅನೇಕ ಪ್ರಾಯೋಗಿಕ ಸಂದರ್ಭದಲ್ಲಿ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸುವುದು ಮತ್ತು ಕಡಿಮೆಗೊಳಿಸುವುದು ಅಗತ್ಯವಾಗಿರುತ್ತದೆ. ವಿದ್ಯುತ್ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಉಪಯೋಗಿಸುವ ಘಟಕವನ್ನು ಬದಲಾಯಿಸಬಹುದಾದ ರೋಧ ಎನ್ನುವರು. ಅಂದರೆ ಮಕ್ಕಳೇ, ನಾವೇನು ಯಾವುದೇ ರೀತಿಯ ಪ್ರಾಯೋಗಿಕ ಸಂದರ್ಭದಲ್ಲಿ ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸುವುದು ಮತ್ತು ಕಡಿಮೆಗೊಳಿಸುವುದು ಅಗತ್ಯ ಇರುತ್ತದೆ ಅಲ್ವಾ? ಅಗತ್ಯ ಇರುತ್ತದೆ. ಅಂಥ ಸಂದರ್ಭದಲ್ಲಿ ವಿದ್ಯುತ್ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ಪ್ರವಾಹವನ್ನು ನಿಯಂತ್ರಿಸಲು ಉಪಯೋಗಿಸುವ ಘಟಕವನ್ನು ಬದಲಾಯಿಸಬಹುದಾದ ರೋಧ ಅಥವಾ ರಿಯೋಸ್ಟಾಟ್ ಎಂದು ಕರೆಯುವರು. ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ರಿಯೋಸ್ಟಾಟ್ ಎಂಬ ಸಾಧನವನ್ನು ಬಳಸಲಾಗುತ್ತದೆ. ಇಲ್ಲಿ ನೋಡ್ತಾ ಇದ್ದೀರಿ ಅಲ್ವ ನೀವು, ಇದೇ ರಿಯೋಸ್ಟಾಟ್ ಎನ್ನುವಂತಹ ಒಂದು ಸಾಧನ. ಇದೇನು ಮಾಡುತ್ತೆ? ರೋಧವನ್ನು ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಮಕ್ಕಳೇ, ನಾವು ಆಲ್ರೆಡಿ ಒಂದು ರೋಧನ ನೋಡಿದ್ವಲ್ವ. ಈ ರೋಧ ಇದೆ ಅಲ್ವ, ಇದು ಕಾನ್ಸ್ಟೆಂಟ್. ಯಾವುದೇ ರೀತಿಯಲ್ಲಿ ರೋಧವನ್ನು ಹೆಚ್ಚು ಕಡಿಮೆ ಮಾಡಲು ಅಥವಾ ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ರಿಯೋಸ್ಟಾಟ್ ಸಾಧನದಿಂದ ಏನು ಮಾಡಬಹುದು? ನಾವು ಈ ರೋಧವನ್ನು ಬದಲಾಯಿಸಬಹುದು. ರೋಧವನ್ನು ಬದಲಾಯಿಸಿದಾಗ ವಿದ್ಯುತ್ ಪ್ರವಾಹದಲ್ಲಿ ಬದಲಾವಣೆ ಉಂಟಾಗುತ್ತದೆ. ಬನ್ನಿ ಹಾಗಾದರೆ ಅದು ಹೇಗೆ ಕೆಲಸ ಮಾಡ್ತದೆ ಅನ್ನೋದರ ಬಗ್ಗೆ, ರಿಯೋಸ್ಟಾಟ್ ಸಾಧನವನ್ನು ಬಳಸಿ ವಿದ್ಯುತ್ ಪ್ರವಾಹವನ್ನು ಹೇಗೆ ನಿಯಂತ್ರಿಸಬಹುದು ಅನ್ನುವುದರ ಬಗ್ಗೆ ಒಂದು ವಿಡಿಯೋವನ್ನು ನೋಡ್ಕೊಂಡು ಬರೋಣಂತ ಮಕ್ಕಳೇ. ಈಗ ನಾವು ನೋಡೋಣ ಇದನ್ನ ಹೇಗೆ ಮಾಡುದಂತ ಹೇಳಿ. ಸರಿ, ನೋಡಿ ಕಾಣ್ತಾ ಇರ್ಬೋದಲ್ವಾ ನಿಮ್ಗೆ. ಇದು ಒಂದು ಸರ್ಕಾರದ ಒಂದು ವರ್ಚುವಲ್ ಆ್ಯಪ್ ಅಂತ ಹೇಳಿ. ಇದನ್ನ ನಾವೀಗ ಸೆಟ್ ಮಾಡಬೇಕು. ಹೇಗೆ ಸೆಟ್ ಮಾಡುದು ನೋಡೋಣ. ಇಲ್ಲಿಂದ ಇಲ್ಲಿಗೆ ವೈರ್ ಜಾಯಿನ್ ಮಾಡಬೇಕು.
ನೋಡಿ ನಿಮ್ಗೆ ಇದು ಕಾಣ್ತಾ ಉಂಟಲ್ಲ, ಕರ್ಸರ್ ಕಾಣ್ತಾ ಉಂಟಲ್ಲ, ಇದು ಸ್ವಿಚ್ ಆಯ್ತಾ. ಇದು ತೆಗೆಯುವುದು ಮತ್ತೆ ಇದನ್ನ ಹಾಕುದು, ಫಿಕ್ಸ್ ಮಾಡುದು. ಇದು ಬ್ಯಾಟ್ರಿ ವೈಟ್ ಕಲರ್ ಇದು ಡಿಜಿಟಲ್ ಆಮೀಟರ್ ಮತ್ತೆ ವೋಲ್ಟ್ ಮೀಟರ್. ಇದು ಕಾಣ್ತಾ ಇದೆಯಲ್ಲ, ನಾನೀಗ ಮೂವ್ ಮಾಡ್ತಾ ಇದ್ದೇನೆ, ಅದು ರಿಯೋಸ್ಟಾಟ್ ಅನ್ನೋದು. ಈಗ ನೋಡಿ, ನಾವು ನೈಕ್ರೋಮ್ ವೈರ್ ನ ತಗೊಂಡಿದ್ದೇವೆ. ರೆಸಿಸ್ಟೆನ್ಸ್ ನಂಗೆ ಚೇಂಜ್ ಮಾಡ್ಬೇಕು. ಇದು ಆಗ ಮಾಡಿದ್ದು ನನ್ಗೆ ಬೇಡ. ಓಕೆ, ಈಗ ಸ್ವಿಚ್ ಆನ್ ಆಗಿದೆ. ನಾನು ಏನ್ ಮಾಡಿದ್ದೇನೆ, ಈಚೆ ಮಾಡಿದ್ರೆ ನೋಡಿ ಇದು ಹೆಚ್ಚಾಗ್ತಾ ಉಂಟು, ಇದು ಮಾಡಿದ್ರೆ ಕಡಿಮೆ ಆಗ್ತಾ ಉಂಟು. ಈಗ ರೆಸಿಸ್ಟೆನ್ಸ್ ಕಡಿಮೆ ಆದಾಗ ಇಲ್ಲಿ ನಾನು ಬರಿತೇನೆ ಇದು ಎಷ್ಟು ಬಂದಿದೆ ಅಂತ ಹೇಳಿ. ಕರೆಂಟ್ ನೋಡಿ ಆ ಮೀಟರ್ ಅಲ್ಲಿ ಆದ್ರೆ ಇದು ನೋಡಿ 0.097 ಅಲ್ವಾ. ಇಲ್ಲಿ ಎಷ್ಟು 0.309 ಅದನ್ನಾಗಿ ಹುಡುಕ್ತದೆ ರೆಸಿಸ್ಟೆನ್ಸ್ ನೋಡಿ. ಅನಂತರ ಸ್ವಲ್ಪ ನಾನು ಪುನಃ ಕರೆಂಟ್ ಈಚೆ ಮಾಡ್ತೇನೆ. ಆಗ ಏನಾಗ್ತದೆ ಅಂದ್ರೆ ರೆಸಿಸ್ಟೆನ್ಸ್ ಅನ್ನ ನಾನು ಇಲ್ಲಿಗೆ ತಂದಿದ್ದೇನೆ. ಈಗ ಏನಾಗಿದೆ, ಪುನಃ ಚೇಂಜ್ ಆಗಿದೆ ಅಲ್ವಾ. 0.156 ವೋಲ್ಟೇಜ್. ನಾನಾಗ ರಾಂಗ್ ಬರ್ದೆ ಅಂತಲ್ಲ, ಇದಲ್ಲ 0.496. ಕರೆಂಟ್ ಎಷ್ಟು ಬಂದಿದೆ 0.156 ಆಯ್ತಾ. ಇದು ನಾನು ಚೇಂಜ್ ಮಾಡ್ತೇನೆ, ಆಗ ರಾಂಗ್ ಮತ್ತೆ ನೋಡಿ ಇಲ್ಲಿ ನೋಡಿ ಕರೆಂಟ್ ಎಷ್ಟು, ವೋಲ್ಟ್ ಎಷ್ಟು ಉಂಟು 0.309. ಕರೆಂಟ್ ಎಷ್ಟು ಉಂಟು 0.097. ಅನಂತರ ಇದು ಸ್ವಲ್ಪ ಈಚೆಗೆ ತರ್ತೇನೆ, ಚೇಂಜ್ ಮಾಡಿದ್ದೇನೆ. ನೋಡಿ ಈಗ ಪುನಃ ಚೇಂಜ್ ಆಗಿದಲ್ವಾ. ನಮ್ಗೆ ಅಟ್ಲೀಸ್ಟ್ 3 ವ್ಯಾಲ್ಯೂ ಹುಡುಕೋಣ. ಎಷ್ಟು ವೋಲ್ಟೇಜ್ ಎಷ್ಟು ಉಂಟು, ವೋಲ್ಟೇಜ್ 0.932 ವೋಲ್ಟ್ ಮೀಟರ್ ಅಲ್ಲಿ ನೋಡ್ಬೇಕು ನೀವು ವೋಲ್ಟೇಜ್ ಅನ್ನ. ಕರೆಂಟ್ ಅನ್ನ ಆ ಮೀಟರ್ ಅಲ್ಲಿ ನೋಡ್ಬೇಕು. 0.293. ಈಗ ನಾವು ಗ್ರಾಫ್ ಅನ್ನು ನೋಡುದಾದ್ರೆ, ಇದ್ರ ಗ್ರಾಫ್ ಅನ್ನ ಮಾಡುದಾದ್ರೆ ನೋಡಿ, ಇಲ್ಲಿ ಕೆಳಗೆ ಅಂತ ಕೊಟ್ಟಿದ್ದಾರೆ ನೋಡಿ, ಹೀಗೆ ಬಂತು ಗ್ರಾಫ್, ಹೀಗೆ ಬರ್ತದೆ. ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಸಹ ಉಂಟು. ಇದರ ಅರ್ಥ ಏನು, ಈ ಗ್ರಾಫಿನ ಅರ್ಥ ಏನು ಅಂತ ಹೇಳಿದ್ರೆ, ಕರೆಂಟ್ ಹೆಚ್ಚಾದಂತೆ, ಕರೆಂಟ್ ಹೆಚ್ಚಾಗಬೇಕಾದ್ರೆ ನಾವು ರೋಧ ಕಡಿಮೆ ಮಾಡಬೇಕು. ಸೊ ಏನಾಗಿದೆ, ಕರೆಂಟ್ ಹೆಚ್ಚಾದಂತೆ ಏನಾಗಿದೆ, ವೋಲ್ಟೇಜ್ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ ಅನ್ನೋದನ್ನ ನೋಡಿ. ಫಸ್ಟ್ ಇದು ನಮ್ಮಲ್ಲಿ 3 ಇದು ಉಂಟಲ್ವಾ, 3 ರೀಡಿಂಗ್ಸ್ ಅನ್ನ ನಾವು ತಗೊಂಡಿದ್ದೇವೆ. ಈಗ 1, 2, 0 ಕರೆಂಟ್ ಎಷ್ಟು ಉಂಟು ನೋಡಿ, 0.10 ಅಂತ ಉಂಟು. ಅದರ ನೆಕ್ಸ್ಟ್ ಅದರ ರೋಧ ಆಗ ಎಷ್ಟಾಗ್ತದೆ, ಅನಂತರ ಅಲ್ಲಿ ರೋಧ ಇರ್ತದೆ. ಮತ್ತೊಂದು ರೋಧ ವೋಲ್ಟೇಜ್ 0.5 ಇದ್ದಾಗ ಕರೆಂಟ್ 0.15 ಬರ್ತದೆ. ಇನ್ನೊಂದು 0.9 ಇದ್ದಾಗ ವೋಲ್ಟೇಜ್ ಅಂದ್ರೆ ವಿಭವಾಂತರ ಕರೆಂಟ್ 0.30 ಬರ್ತದೆ. ಇದಿಷ್ಟು ನೋಡಿ ಗ್ರಾಫ್ ಹೀಗೆ ಡೈರೆಕ್ಟ್ ಅಲ್ಲಿ ಹೋಗ್ತಾ ಉಂಟಲ್ವಾ, ಅದನ್ನೇ ಏನಂತ ಹೇಳ್ತಾರೆ, ಓಮನ ನಿಯಮ ಅಂತ ಹೇಳ್ತಾರೆ. ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಿಮಗೆ ಅರ್ಥ ಆಗಿದ್ರೆ ಓಮನ ನಿಯಮ ಹೇಗೆ ಬರ್ತದೆ. ಇವತ್ತಿನ ತರಗತಿ ಇಷ್ಟ ಆಗಿದ್ದರೆ ಈ ಒಂದು ತರಗತಿಯನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.